ಎಲ್ಲರಿಗೂ ನಮಸ್ಕಾರ. ನಾವು ಈ ಒಂದು ಕರಾರು ಚರ್ಚೆಯಲ್ಲಿ ಇಲ್ಲಿಯವರೆಗೆ ಸೆಕ್ಷನ್ 139ವರೆಗೆ ನಮ್ಮ ಚರ್ಚೆಯನ್ನು ನಾವು ಮುಗಿಸಿದ್ದೀವಿ. 140ಇಂದ 147ವರೆಗಿನ ಚರ್ಚೆಯನ್ನು ನಾವು ಇವತ್ತು ಮಾಡ್ತೀವಿ. ಈ ಎಲ್ಲ ಕಲಮುಗಳ ವಿವರವಾದ ಚರ್ಚೆಯನ್ನು ನಾನು ಮೊದಲು ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಥವಾ ಮಾಡ್ತಾ ಇದ್ದೀನಿ. ಈ ಒಂದು 7-8 ಸೆಕ್ಷನ್ಗಳನ್ನು ನಾವು ನೋಡಿದ ನಂತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ನಮ್ಮ ಏನು ಕರಾರು ಇದೆ, ಏನು ಖಾತರಿ ಕರಾರು ಇದೆ ಮತ್ತು ನಷ್ಟ ಪರಿಹಾರ ಭರ್ತಿ ಕರಾರು ಇದೆ, ಇವೆರಡುಗಳ ಅಂತರವನ್ನು ನಾವು ನೋಡುವಂತಹ ಕೆಲಸವನ್ನು ಮಾಡೋಣ. ಅದರ ಜೊತೆಗೆ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳಿಗೂ ಯಾವ ರೀತಿ ಈ ಎರಡು ಕರಾರುಗಳಿಂದ ನಾವು ಉತ್ತರವನ್ನು ಬರಿಬೇಕಂತಕ್ಕಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯವನ್ನು ಅಥವಾ ಇವತ್ತು ಚರ್ಚೆಯನ್ನು ನಾನು ಇವಾಗ ಪ್ರಾರಂಭಿಸ್ತಾ ಇದ್ದೇನೆ. ಇದರಲ್ಲಿ ನಮಗೆ ಮೊದಲನೆಯ ಕಲಮು ಬಂದು ರೈಟ್ಸ್ ಆಫ್ ಶ್ಯೂರಿಟಿ ಆನ್ ದ ಪೇಮೆಂಟ್ ಆರ್ ಪರ್ಫಾರ್ಮೆನ್ಸ್. ಆನ್ ದ ಪೇಮೆಂಟ್ ಆರ್ ಪರ್ಫಾರ್ಮೆನ್ಸ್ ಒಂದು ಕರಾರಿನಲ್ಲಿ, ಅದು ಖಾತರಿಯ ಕರಾರಿನಲ್ಲಿ ನೀವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ ಅಥವಾ ಹಣವನ್ನು ಪಾವತಿ ಮಾಡಬೇಕಾಗ್ತದೆ. ಅದನ್ನು ಮಾಡಿದಂತಹ ಸಂದರ್ಭದಲ್ಲಿ ಜಾಮೀನುದಾರನಿಗೆ ಇರ್ತಕ್ಕಂಥ ಹಕ್ಕುಗಳು, ದ ರೈಟ್ಸ್ ಆಫ್ ಶ್ಯೂರಿಟಿ ಅಂತ ಹೇಳ್ಬೋದು ನಾವು. ರೈಟ್ಸ್ ಆಫ್ ಶ್ಯೂರಿಟಿ, ಅದರಲ್ಲಿ ಇದು ಒಂದನೆಯ ಒಂದು ಏನು ಹಕ್ಕು ಅಂತ ಹೇಳ್ಬೋದು ನಾವು. ವೇರ್ ಎ ಗ್ಯಾರಂಟೀಡ್ ಡೆಪ್ಟ್ ಹ್ಯಾಸ್ ಬಿಕಮ್ ಡ್ಯೂ, ವೇರ್ ಎ ಗ್ಯಾರಂಟೀಸ್ ಡೆಪ್ಟ್ ಹ್ಯಾಸ್ ಬಿಕಮ್ ಡ್ಯೂ ಆರ್ ಡಿಫಾಲ್ಟ್ ಆಫ್ ದ ಪ್ರಿನ್ಸಿಪಲ್ ಡೆಟರ್ ಟು ಪರ್ಫಾರ್ಮ್ ಎ ಗ್ಯಾರಂಟೀಡ್ ಡ್ಯೂಟಿ. ಇಫ್ ದ ಪ್ರಿನ್ಸಿಪಲ್ ಡೆಟರ್ defaulted in performing his duty, the surety upon payment, then the surety after payment or performance that he is liable for is invested with all the rights of the creditor, rights which the creditor had against the principal debtor. ಈ ಒಂದು ಸೆಕ್ಷನ್ನ ಅರ್ಥ ಏನು ಅಂತಂದರೆ, ಮುಖ್ಯ ಋಣಿದಾರನು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸದೇ ಇರುವಂತಹ ಪ್ರಸಂಗದಲ್ಲಿ ಅಥವಾ ಮುಖ್ಯ ಋಣಿದಾರನು ಸಾಲವನ್ನು ಪಾವತಿಸದೇ ಇರತಕ್ಕಂತಹ ಪ್ರಸಂಗದಲ್ಲಿ ಜಾಮೀನ್ದಾರನು ಆ ಒಂದು ಜವಾಬ್ದಾರಿಯನ್ನು ಅಥವಾ ಸಾಲವನ್ನು ಪಾವತಿಸಿದ ನಂತರ, ಕಾಂಟ್ರಾಕ್ಟಿನ ಅಥವಾ ಖಾತರಿ ಕಾಂಟ್ರಾಕ್ಟಿನ ಮುಖ್ಯ ತತ್ವ ಇದು, ನಂತರ ಜಾಮೀನುದಾರ ಸಾಲಿಗನಾಗ್ತಾನೆ. when the principal debtor fails to perform his responsibilities or fails to pay the dues, and as a surety, if the surety personally performs that liability or pays the due amount, then the surety will get all the rights of a creditor. ಸಾಲಿಗನ ಎಲ್ಲ ಹಕ್ಕುಗಳು ಅವನಿಗೆ ಬರ್ತದೆ ಅಂತಕ್ಕಂಥದ್ದು ಸೆಕ್ಷನ್ 140ಯ ಅರ್ಥ. Section 140's meaning is that. Now let us see what 141 talks about. 141 also talks about the rights of the surety. Surety's rights to benefit of the creditors securities. ನೋಡಿ, ಇದು ಇನ್ನೊಂದು ಇವರ ಹಕ್ಕು, ಏನು ಖಾತರಿದಾರರ ಹಕ್ಕು. ಇಲ್ಲಿ ಸೆಕ್ಯೂರಿಟಿ ಮೀನ್ಸ್ ಭದ್ರತೆ, ಸೆಕ್ಯೂರಿಟಿ. ಒಂದು ಸಾಲದ ವ್ಯವಹಾರದಲ್ಲಿ ಅಥವಾ ಬೇರೆ ಯಾವುದೇ ವ್ಯವಹಾರದಲ್ಲಿ ನಾವು ಜಾಮೀನ್ದಾರನ ಪಡೆಯುವುದಲ್ಲದೆ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೋತೀವಿ, ವಸ್ತುಗಳನ್ನು ಅಡಮಾನ ಇಟ್ಕೊಳ್ತೀವಿ, ಮಾರ್ಟಿಗೇಜ್ ಮಾಡ್ತೀವಿ. ಅಂತಹ ಒಂದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇರುತ್ತೆ. ಇನ್ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ,
in a contract of guarantee, we will have a surety, say A, we will have a creditor, say C, then we will have a principal debtor. We will have a principal debtor. ಮುಖ್ಯ ಋಣಿ, ಖಾತ್ರಿದಾರ, ಸಾಲಿಗ, 3 ಜನ ಇರ್ತಾರೆ. ಈ ಸಾಲಿಗನಿಗೆ 3 ಆಪ್ಷನ್ ಇರ್ತವೆ. ಸಾಲಿಗ ಏನು ಮಾಡ್ಬೋದು? ಮುಖ್ಯ ಋಣಿಯೊಂದಿಗೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಅವನಿಗೆ ಕಾನ್ಫಿಡೆನ್ಸ್ ಇದ್ರೆ ಇಷ್ಟೇ ಕಾಂಟ್ರಾಕ್ಟ್ ಮಾಡಿರ್ತಾನೆ. ಹಿ ವಿಲ್ ಬಿ ಡೂಯಿಂಗ್ ಓನ್ಲಿ ದಿಸ್ ಮಚ್. ಬಟ್ ಹೆಚ್ಚಿನ ಭದ್ರತೆಗಾಗಿ ಅವನೇನು ಮಾಡ್ತಾನೆ? ಇನ್ನೊಬ್ಬನಿಂದ ಜಾಮೀನು ಪಡ್ಕೊಳ್ತಾನೆ. ಇನ್ನೂ ಹೆಚ್ಚಿನ ಭದ್ರತೆಗಾಗಿ ಅವನು ಸೆಕ್ಯೂರಿಟಿಗಳನ್ನು ಪಡ್ಕೋಬಹುದು. ಬಿ ಕಡೆಯಿಂದ ನೀನು ಗೋಲ್ಡ್ ಅಡಮಾನ ಇಡು, ನಮ್ಮ ಹತ್ರ ಗೋಲ್ಡ್ ಇಡು, ಅಥವಾ ಫರ್ನಿಚರ್ ಇಡು, ಈ ರೀತಿಯಾದಂಥ, ಅಥವಾ ಯಾವುದೇ ಮನೆಯ ಕಾಗದ ಪತ್ರಗಳನ್ನಿಡು, ಮಾರ್ಟ್ಗೇಜ್ ಅಂತ ಹೇಳ್ತಾರೆ, ಅಂತ ಹೇಳ್ಬೋದು. ಈ ರೀತಿಯಾದಂತಹ ವ್ಯವಸ್ಥೆಗೆ ನಾವೇನಂತೀವಿ ಅಂದರೆ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಭದ್ರತೆ ಅಂತ ಹೇಳ್ತೀವಿ. ಅಂದರೆ ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಏನಿದೆಯಲ್ಲ, ಇದು ಭದ್ರತೆಯನ್ನು ಒಳಗೊಂಡಿರ್ಬೋದು. ಆದರೆ ಯಾವತ್ತು ನಾವು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಸಹಿ ಮಾಡ್ತೀವಿ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಈ ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿಯೇ ಶ್ಯೂರಿಟಿ ಕೂಡ ಒಳಗೊಂಡಿರಬೇಕು. ಇದು ಮುಖ್ಯವಾದ ಪಾಯಿಂಟ್. ಇದನ್ನ ನೆನ್ಪಿಟ್ಕೋಬೇಕು ನೀವು. ಅಂದರೆ ನೀವು ಪ್ರಾಬ್ಲಮನ್ನು ಬಿಡಿಸ್ಬೋದು, ಅಂದರೆ ನೀವು ಸಮಸ್ಯೆಯನ್ನು ಬಿಡಿಸ್ಬೋದು. ತದನಂತರದಲ್ಲಿ ಸೆಕ್ಯೂರಿಟಿ ತಗೊಂಡ್ರೆ ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಗೂ ಅದಕ್ಕೂ ಸಂಬಂಧ ಬೀರೋದಿಲ್ಲ, ಒಂದಕ್ಕೊಂದು ಸಂಬಂಧ ಬೀರೋದು. ದಟ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು ನಾವು. ಆದ್ದರಿಂದ ಸೆಕ್ಯೂರಿಟಿಯನ್ನು ಒಳಗೊಂಡಂತಹ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇರುತ್ತೆ. ಅಂದರೆ ನಿಮ್ಮ ಖಾತರಿ ಕರಾರು ಪತ್ರದಲ್ಲಿ ಭದ್ರತೆಗಳನ್ನು ಒಳಗೊಂಡಿರುವಂತಹದ್ದಿರುತ್ತೆ. ಆ ಭದ್ರತೆ ವಿಷಯ ಶ್ಯೂರಿಟಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಜಾಮೀನ್ದಾರನಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು ಅಂತಕ್ಕಂಥದ್ದು ಈ ಒಂದು ಸೆಕ್ಷನ್ ಅಥವಾ ಕಲಮು 141 ಅರ್ಥ. ಎ ಶ್ಯೂರಿಟಿ ಈಸ್ ಎಂಟೈಟಲ್ಡ್ ಟು ದ ಬೆನಿಫಿಟ್ ಆಫ್ ಎವ್ರಿ ಸೆಕ್ಯೂರಿಟಿ. Now I have talked about the what is possible anta. Now I will tell what exactly happens in case of the default of the principal debtor. Then if the surety completes all the responsibilities, he in place of principal debtor, he pays everything, he performs everything, then it becomes the responsibility of the creditor that security is given to the surety. ಭದ್ರತೆಯನ್ನ ಅವನೇನು ಮಾಡಬೇಕು? ಶ್ಯೂರಿಟಿಗೆ ವಹಿಸಬೇಕು, ಜಾಮೀನ್ದಾರನಿಗೆ ವಹಿಸಬೇಕು, ಅಥವಾ ಭದ್ರತೆಯನ್ನು ಡಿಸ್ಪೋಸ್ ಮಾಡಿ ತನ್ನ ಜವಾಬ್ದಾರಿಯನ್ನು ತಗೊಂಡು ಉಳಿದ ಹಣಕ್ಕೆ ಮಾತ್ರ ಏನಾಗುತ್ತಾನೆ? ಜಾಮೀನ್ದಾರ ಬಾಧ್ಯ ಆಗ್ತಾನೆ ಅನ್ನೋದು ಸೆಕ್ಷನ್ 141 ಹೇಳುತ್ತೆ. Now I will read it. A surety is entitled to the benefit of every security which the creditor has against the principal debtor. ಇದಕ್ಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಎಟ್ ದ ಟೈಮ್ when the contract of suretyship is entered. ನೋಡಿ, ಆ ಏನು ಶ್ಯೂರಿಟಿ ಕಾಂಟ್ರಾಕ್ಟ್ ಮಾಡಿರ್ತೀವಲ್ಲ ಆ ಸಂದರ್ಭದಲ್ಲಿ ಇರುವಂತಹ ಸೆಕ್ಯೂರಿಟಿ ಭದ್ರತೆ ಅದು ಬಹಳ ಮುಖ್ಯ. ಅದಕ್ಕೆ ಏನಾಗುತ್ತೆ ಅಂದರೆ ಎಂಟರ್ಡ್ ಇಂಟು ವೆದರ್ ದ ಶ್ಯೂರಿಟಿ ನೋಸ್, ಅದು ಜಾಮೀನ್ದಾರನಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, knows of the existence of the security or not. And if the creditor loses the security, ಅವನು ಸೆಕ್ಯೂರಿಟಿ ಕಳ್ಕೊಂಡ ಅಂದರೆ, ಅಥವಾ ಲೋನ್ ಬಂದು ಯಾರು ಕೊಡ್ತಾರೆ? ಜಾಮೀನ್ದಾರ ಕೊಡ್ತಾನೆ. ಜಾಮೀನ್ದಾರ ಲೋನ್ ಕೊಟ್ಟಿದ್ದಾನಪ್ಪ, ನಿನ್ನ ಸೆಕ್ಯೂರಿಟಿನ ವಾಪಸ್ ತಗೋ ಅಂಥೇಳಿ ಅವನು ಇವ್ರಿಗೆ ಕೊಡೋಂಗಿಲ್ಲ, ಪ್ರಿನ್ಸಿಪಲ್ ಡೇಟರ್ ಕೊಡೋಂಗಿಲ್ಲ. ಕೊಟ್ಟರೆ ಅವನದೇ ಸಮಸ್ಯೆ, ಅವನದೇ ಹಾನಿ. ಆವಾಗ ಏನಾಗುತ್ತೆ ಅಂತಂದರೆ, loses or parts with such security, the surety is discharged. ನೋಡಿ, ಜಾಮೀನ್ದಾರ ಆ ಒಂದು ಜವಾಬ್ದಾರಿಯಿಂದ ಮುಕ್ತನಾಗ್ತಾನೆ. ಯಾವ ಜವಾಬ್ದಾರಿ? ಎಷ್ಟು ಮೊತ್ತಕ್ಕೆ ಭದ್ರತೆ ಇತ್ತೋ ಅಷ್ಟು ಮೊತ್ತಕ್ಕೆ ಅವನು ವಿಮುಕ್ತಿಯನ್ನು ಹೊಂದ್ತಾನೆ. he is liable, surety is liable only after the amount that which was of security. For example, let us hypothetically take, there is a surety of gold worth
say 5,000 rupees, gold worth 5,000 rupees. The loan amount is 10,000 rupees. The loan amount is 10,000 rupees. Therefore, the surety is liable for 10,000 rupees. But if there is already 5,000 rupees security, 5,000 rupees security, then surety is liable only for 5K balance amount ಅನ್ನೋದು ಈ ಸೆಕ್ಷನ್ನಿನ ಅರ್ಥ. ಒಂದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನಲ್ಲಿ ಸೆಕ್ಯೂರಿಟಿ ಇತ್ತು ಅಂದರೆ ಸೆಕ್ಯೂರಿಟಿ ವ್ಯಾಲ್ಯೂಗೆ ಇವನು ಜವಾಬ್ದಾರಿ ಬರೋದಿಲ್ಲ. ಯಾರಿಗೆ? ಜಾಮೀನ್ದಾರನಿಗೆ ಜವಾಬ್ದಾರಿ ಬರೋದಿಲ್ಲ. ಒಂದು ಭರವಸೆಯ ಒಪ್ಪಂದವನ್ನು ಕಾದಿರಿಸುವಾಗ ಅಂದರೆ ಒಪ್ಪಂದವನ್ನು ಮಾಡುವಾಗ ಜಾಮೀನ್ದಾರನು ಸಾಲದಾತನು ಜಮೀನ್ದಾರನ ವಿರುದ್ಧ ಹೊಂದಿರುವ ಪ್ರತಿಯೊಂದು ಭದ್ರತೆಯ ಪ್ರಯೋಜನ ಪಡೆಯಲು ಅರ್ಹನಾಗಿರುತ್ತಾನೆ. ಒಂದು ಭರವಸೆಯ ಒಪ್ಪಂದವನ್ನು ಮಾಡುವಾಗ ಜಾಮೀನ್ದಾರನು ಮುಖ್ಯ ಋಣಿಯ ವಿರುದ್ಧ ಹೊಂದಿರುವ ಪ್ರತಿಯೊಂದು ಭದ್ರತೆಯ ಪ್ರಯೋಜನ ಪಡೆಯಲು ಯಾರು ಅರ್ಹರಾಗಿರ್ತಾರೆ? ಜಾಮೀನ್ದಾರನು ಅರ್ಹನಾಗಿರುತ್ತಾನೆ. ಅದು ಜಾಮೀನ್ದಾರನಿಗೆ ತಿಳಿದಿರಲಿ ಅಥವಾ ತಿಳಿಯದಿರಲಿ. ಸಾಲಿಗನು ಆ ಭದ್ರತೆಯನ್ನು ಕಳೆದುಕೊಂಡರೆ ಅಥವಾ ಜಾಮೀನ್ದಾರನ ಅನುಮತಿ ಇಲ್ಲದೆ ಅದನ್ನು ಬಿಟ್ಟುಕೊಟ್ಟರೆ ಜಾಮೀನ್ದಾರನು ಆ ಭದ್ರತೆಯ ಮೌಲ್ಯದ ಮಟ್ಟಿಗೆ ಹೊಣೆಗಾರಿಕೆಯಿಂದ ಮುಕ್ತನಾಗುತ್ತಾನೆ. ಇಡೀ ಸಾಲದ ಮೊತ್ತದಲ್ಲಿ ಒಂದು 10,000 ರೂಪಾಯಿದು ಭದ್ರತೆ ಇತ್ತು ಅಂತ ಇಟ್ಕೊಳ್ಳಿ. ಆ 10,000 ರೂಪಾಯಿ ಬಿಟ್ಟು ಉಳಿದದ್ದಕ್ಕೆ ಏನಾಗ್ತಾನೆ? ಜಾಮೀನ್ದಾರ ಜವಾಬ್ದಾರಿ ಆಗ್ತಾನೆ ಅಂತ ಇದರ ಅರ್ಥ. ಇದಕ್ಕೊಂದು ಇಲಸ್ಟ್ರೇಷನ್ ಇದೆ. ಎ ಸಿ advances to B his tenant 2,000 rupees on the guarantee of A. C has also a further security for 2,000 rupees by a mortgage of B's furniture. ನೋಡಿ, ಇಲ್ಲಿ B's ಫರ್ನಿಚರು ಮಾರ್ಟ್ಗೇಜ್ ಆಗಿರ್ತದೆ. ಸೊ ಫರ್ನಿಚರ್ is security here. ಫರ್ನಿಚರ್ ಈಸ್ ಸೆಕ್ಯೂರಿಟಿ, ಭದ್ರತೆ. ಅಂದರೆ ಜಾಮೀನಿನ ಅಲ್ಲದೇನೆ ಭದ್ರತೆನೂ ಇಟ್ಕೊಂಡಿರ್ತಾರೆ. ಆಮೇಲೆ ಏನಾಗುತ್ತೆ ನೋಡೋಣ. ಸಿ ಕ್ಯಾನ್ಸಲ್ಸ್ ಮಾರ್ಟ್ಗೇಜ್. ನೋಡಿ, ಈ ಭದ್ರತೆಯನ್ನು ಸಿ ಏನು ಮಾಡ್ತಾನೆ? ನಂತರ ಕ್ಯಾನ್ಸಲ್ ಮಾಡ್ತಾನೆ ಮಾರ್ಟ್ಗೇಜ್. ಬಿ ಬಿಕಮ್ಸ್ ಇನ್ಸಾಲ್ವೆಂಟ್ ಆ್ಯಂಡ್ ಸಿ ಶೂಸ್ ಎ ಆನ್ ಹೀಸ್ ಗ್ಯಾರಂಟಿ. ಮಾಡೋಕ್ಕಾಗಲ್ಲ. ಎ ಈಸ್ ಡಿಸ್ಚಾರ್ಜ್ ಫ್ರಮ್ ಲಯಬಿಲಿಟಿ ಟು ದ ಅಮೌಂಟ್ ಆಫ್ ದ ವ್ಯಾಲ್ಯೂ ಆಫ್ ದ ಫರ್ನಿಚರ್. ಈ ಫರ್ನಿಚರ್ನ ಬೆಲೆ ಏನಿರುತ್ತಲ್ಲ, ಈ ಬೆಲೆಗೆ ಬಿಟ್ಟು ಉಳಿದ ಅಮೌಂಟಿಗೆ ಮಾತ್ರ ಏನಾಗ್ತಾನೆ ಅಂದರೆ ಜಾಮೀನ್ದಾರ ಜವಾಬ್ದಾರ ಆಗ್ತಾನೆ ಅನ್ನೋದು ಇದರ ಅರ್ಥ. ಭದ್ರತೆಯನ್ನು ಅವನು ಒಂದ್ಸಲ ಕಾಂಟ್ರಾಕ್ಟಲ್ಲಿ ಭದ್ರತೆಯನ್ನು ಇಟ್ಕೊಂಡ್ರೆ ಭದ್ರತೆ ವ್ಯಾಲ್ಯೂನಷ್ಟು ಇವನಿಗೆ ಏನಾಗುತ್ತೆ ಅಂತಂದರೆ ಜಾಮೀನ್ದಾರನಿಗೆ ಮುಕ್ತತೆ ಸಿಕ್ಬಿಡ್ತದೆ. ಸಿ ತನ್ನ ಬಾಡಿಗೆದಾರನಾದ ಬಿಗೆ 200 ರೂಪಾಯಿ ನೀಡುತ್ತಾನೆ ಮತ್ತು 2,000 ರೂಪಾಯಿ ನೀಡುತ್ತಾನೆ ಮತ್ತು ಅದನ್ನು ಎ ಖಾತರಿ ಮಾಡುತ್ತಾನೆ. ಸಿ ಒಟ್ಟಿಗೆ ಬಿಯ ಪೀಠೋಪಕರಣಗಳ ಮೇಲೆ ತಾನು ಪಡೆದ ಭದ್ರತೆಯನ್ನು ರದ್ದು ಮಾಡುತ್ತಾನೆ. ಅಂದರೆ ಆವಾಗಲೇ ಅವನು ಈ ಪೀಠೋಪಕರಣಗಳನ್ನ ಫ್ಲೆಡ್ಜ್ ಮಾಡಿರ್ತಾನೆ. ಆ ಫ್ಲೆಡ್ಜ್ ಮಾಡಿದ್ದನ್ನು ರದ್ದು ಮಾಡ್ತಾನೆ. ರದ್ದು ಮಾಡಿದ ಕೂಡಲೇ ಟು ದ್ಯಾಟ್ ಎಕ್ಸ್ಟೆಂಟ್ ಏನಾಗ್ತದೆ? ಖಾತೆದಾರನ ಹೊಣೆಗಾರಿಕೆ ಕಡಿಮೆ ಆಗ್ತದೆ. ಬಿ A creditor whose advance to B is secured by a decree. ನೋಡಿ, ಇಲ್ಲಿ C is a creditor who has advanced to B, and for this he is having a decree. Here decree is a security.
C, a creditor whose advance to B is secured by a decree, receives also a guarantee. This is also a guarantee from A for that advance from A. Here, A also gives him guarantee. So, C has two protections. C has, creditor has two protections. Creditor, two protections. C afterwards takes B's goods in execution under the decree and then without the knowledge of A withdraws the execution. ನೋಡಿ ಈ ಡಿಕ್ರಿನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾನೆ ಆಮೇಲೆ ಅವನು, ಆದ್ರೆ ಅದು ಏ ಗೊತ್ತಿರೋಲ್ಲ. ಈ ಡಿಕ್ರಿನ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದು, ಈ ಡಿಕ್ರಿನ ಕ್ಯಾನ್ಸಲೇಷನ್, ವೆನ್ ಆಲ್ ದಿಸ್ ಈಸ್ ಕ್ಯಾನ್ಸಲ್ಡ್ ಇಟ್ ಈಸ್ ನಾಟ್ ನೋನ್ ಟು ಎ, ನಾಟ್ ನೋನ್ ಟು ಎ, ನಾಟ್ ನೋನ್ ಟು ಎ. ಇದು ಎಗೆ ಮಾಹಿತಿ ಇರೋದಿಲ್ಲ. ಆದ್ದರಿಂದ ಏನಾಗ್ತಾನೆ ಅಂತಂದ್ರೆ ಎ ಬಿಕಮ್ಸ್, ಎ ಈಸ್ ಡಿಸ್ಚಾರ್ಜ್. ಎ ಈಸ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್. ವೈ ಎ ಈಸ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್? ಬಿಕಾಸ್ ದ ಡಿಕ್ರಿ ಆಸ್ ವೆಲ್ ಆಸ್ ದಿಸ್ ಅಮೌಂಟ್ ಬೋತ್ ಆರ್ ಆಲ್ಮೋಸ್ಟ್ ಸೇಮ್. ಆದ್ದರಿಂದ ಎ ಗೆಟ್ಸ್ ಡಿಸ್ಚಾರ್ಜ್. ಎರಡು ಅಮೌಂಟು ಸಮ ಅಮೌಂಟ್ ಇರೋದ್ರಿಂದ ಎ ಗೆಟ್ಸ್ ಡಿಸ್ಚಾರ್ಜ್. ದೆನ್ ದೇರ್ ಈಸ್ ಒನ್ ಮೋರ್ ಇಲಸ್ಟ್ರೇಷನ್. ಸಿ, A as a surety for B makes a bond jointly with B to C to secure a loan from C to B. Here, a loan from C and loan is given to B. Loan is, he is a principal debtor, Runi, Mukhya Runi. He is a creditor, Saliga. ಇವನು ಸಾಲಿಗ, ಇವನು ಮುಖ್ಯ ಋಣಿ. Afterwards, C obtains from B a further security. C obtains from B a further security. Here, now this contract is over. In this, let us see. A is surety. So, in this act, A is surety, ಜಾಮೀನ್ದಾರ, ಜಾಮೀನ್ದಾರ. ಈ ಆಕ್ಷನ್ನಲ್ಲಿ ಜಾಮೀನ್ದಾರ. The whole contract is over. The whole contract is over. And what is happening is afterwards. What is happening is afterwards. Afterwards, what C does is, from B, he takes a further security. From B, he further takes another security. ಯಾರು ಸೆಕ್ಯೂರಿಟಿ ಕೊಡೋರು? ಬಿ. ಬಟ್ ಇದು ಈ ಕಾಂಟ್ರಾಕ್ಟಿನ ಒಳಗೆ ಬರೋಲ್ಲ. ಈ ಕಾಂಟ್ರಾಕ್ಟ್ ಆಗಿ ಮುಗಿರುತ್ತೆ. ದಿಸ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟ್. ದಿಸ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟ್. ಆಫ್ಟರ್ವರ್ಡ್ಸ್ ಸಿ ಆಬ್ಟೇನ್ಸ್ ಫ್ರಮ್ ಬಿ ಎ ಫರ್ದರ್ ಸೆಕ್ಯೂರಿಟಿ ಫಾರ್ ದ ಸೇಮ್ ಡೆಪ್ಟ್. ಸಬ್ಸೆಕ್ವೆಂಟ್ಲಿ ಸಿ ಗಿವ್ಸ್ ಅಪ್ ಫರ್ದರ್ ಸೆಕ್ಯೂರಿಟಿ. ಆಮೇಲೆ ಏನು ಮಾಡ್ತಾನೆ ಅವನು? ಸ್ವಲ್ಪ ದಿವಸ ಆದಮೇಲೆ ತೊಗೊಂಡಿರ್ತಾನೆ, ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಇದನ್ನು ಕ್ಯಾನ್ಸಲ್ ಮಾಡ್ತಾನೆ. He will cancel this. He will cancel this. ಇದರಿಂದ ಎ ಇಸ್ ನಾಟ್ ಡಿಸ್ಚಾರ್ಜ್. ಯಾಕಂದ್ರೆ ಅವ್ರದ್ದು ಒರಿಜಿನಲ್ ಕಾಂಟ್ರಾಕ್ಟ್ ಏನೂ ಆಗೋಲ್ಲ. ಎಕ್ಸ್ಟರ್ನಲ್ ಆಗಿ ಮತ್ತೊಂದ್ಸಲ ಎಕ್ಸ್ಟ್ರಾ ಸೆಕ್ಯೂರಿಟಿ ತೊಗೊಂಡಿರ್ತಾನೆ, ಎಕ್ಸ್ಟ್ರಾ ಸೆಕ್ಯೂರಿಟಿ ಬಿಡ್ತಾನೆ. ಆದರೆ ಕಾಂಟ್ರಾಕ್ಟ್ ಫಸ್ಟ್ ಕಾಂಟ್ರಾಕ್ಟ್ ಆಗಿರುತ್ತಲ್ವ, ಆ ಕಾಂಟ್ರಾಕ್ಟ್ ಆದ ಟೈಮಲ್ಲಿ, ಮೊದಲು ಒಪ್ಪಂದ ಆದಂತಹ ಟೈಮ್ನಲ್ಲಿ ಈ ಸೆಕ್ಯೂರಿಟಿಯ ಪ್ರಶ್ನೆ ಇರಲ್ಲ, ಅಡಿಷನಲ್ ಸೆಕ್ಯೂರಿಟಿಯ ಪ್ರಶ್ನೆ ಇರಲ್ಲ. ಆದ್ದರಿಂದ ಅಡಿಷನಲ್ ಸೆಕ್ಯೂರಿಟಿ ತೊಗೊಂಡದ್ದು ಬಿಟ್ಟದ್ದಕ್ಕೂ ಕಾಂಟ್ರಾಕ್ಟ್ಗೆ ಏನು ಸಂಬಂಧ ಬರಲ್ಲ. therefore A is not discharged. This is a very tricky problem. One has to note this. Then we'll come to 142 and 143. 142 and 143 ಹೇಗೆ ಅಂತಂದರೆ, ನಾವೇನು ಹೋದ ವರ್ಷ ಕಾಂಟ್ರಾಕ್ಟ್ 1ನಲ್ಲಿ ಕಲ್ತಿದ್ದೀವೋ ಇಲ್ಲಿಯೂ ಅದನ್ನೇ ಕಲ್ತೀವಿ. ಮಿಸ್ರಿಪ್ರೆಸೆಂಟೇಷನ್ ಈಸ್ ನಾಟ್ ಪರ್ಮಿಟೆಡ್, ಕನ್ಸೀಲ್ಮೆಂಟ್ ಈಸ್ ನಾಟ್ ಪರ್ಮಿಟೆಡ್. ದಿ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. The contract becomes void. Illi surety also becomes void. Surety also becomes void. Very simple article sections. The sureties also will become void. A guarantee which has been obtained by means of a misrepresentation. ತಪ್ಪು ಮಾಹಿತಿಯಿಂದ. ತಪ್ಪು ಮಾಹಿತಿ. ಯಾರು ಕೊಡಬಾರ್ದು ತಪ್ಪು ಮಾಹಿತಿ? ಸಾಲಿಗ ಕೊಡಬಾರ್ದು. ಸಾಲಿಗನಿಂದ ತಪ್ಪು ಮಾಹಿತಿ. ಸಾಲಿಗ, ಸಾಲ ಕೊಡುವವ, ಸಾಲಿಗನಿಂದ ತಪ್ಪು ಮಾಹಿತಿ ಇರಬಾರ್ದು. ಯಾರಿಗೆ? ಶ್ಯೂರಿಟಿಗೆ. ಯುಬೇರಿಮಾ ಫಿಡಾಯಿ ಅಂತ ಹೇಳ್ತಾರೆ.
Actually in insurance contract that word is very much vital. Uberima fidei ಅಂತ. Uberima fidei. ಏನೂ ಮುಚ್ಚಿಡಂಗಿಲ್ಲ ಅಲ್ಲಿ. ಇಲ್ಲೂ ಹಾಗೇನೆ, ನೀವು ಜಮೀನ್ದಾರಿಗೆ ಏನೂ ಮುಚ್ಚಿಟ್ಟು ಅವನಿಗೆ ಮೋಸ ಮಾಡಿ ನೀವು ಜಾಮೀನು ತೊಗೊಂಡ್ರೆ ತಪ್ಪು. ಆ ರೀತಿ ತೊಗೊಂಡ್ರೆ ಏನಾಗುತ್ತೆ, ಜಾಮೀನು ಬಿಕಮ್ಸ್ ಇನ್ವ್ಯಾಲಿಡ್, ಶ್ಯೂರಿಟಿ ಬಿಕಮ್ಸ್ ಇನ್ವ್ಯಾಲಿಡ್. ಖಾತರಿ ಸಾಲಿಗನ ಮೋಸದ ಮೂಲಕ ಅಥವಾ ಅವನ ಸಹಮತದೊಂದಿಗೆ ವ್ಯವಹಾರವನ್ನು ಮುಖ್ಯ ಅಂಶಗಳ ಕುರಿತು ತಪ್ಪು ಮಾಹಿತಿಯ ಮೂಲಕ ಪಡೆಯಲ್ಪಟ್ಟಿದ್ದರೆ ಅದು ಅಮಾನ್ಯವಾಗುತ್ತದೆ. ವಿತ್ ಹೀಸ್ ನಾಲೆಜ್ ಆ್ಯಂಡ್ ಅಸೆಂಟ್. ಹಿಯರ್ with his knowledge and assent concerning a material part of the transaction is invalid. ನೋಡಿ, ಆ ವ್ಯವಹಾರದಲ್ಲಿ ಕೆಲವೊಂದು ಭಾಗ ಅವನಿಗೆ ಮಾಹಿತಿಯನ್ನು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಅದು ಇನ್ವ್ಯಾಲಿಡ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. 143 ಸೇಮ್ ಈಸ್ ಕನ್ಸೀಲ್ಮೆಂಟ್, ಗುಪ್ತವಾಗಿಡೋದು. ಎನಿ ಗ್ಯಾರಂಟಿ ವಿಚ್ ದ ಕ್ರೆಡಿಟರ್ ಹ್ಯಾಸ್ obtained by means of keeping silence on certain materials, then also it is invalid. ಮರೆಮಾಚುವ ಮೂಲಕ ಪಡೆದ ಖಾತರಿ ಅಮಾನ್ಯ. ಸಾಲಿಗನು ಮುಖ್ಯಾಂಶಗಳನ್ನು ಮುಚ್ಚಿಡುವ ಮೂಲಕ ಖಾತರಿಯನ್ನು ಪಡೆದಿದ್ದರೆ ಓಕೆ, ಅದು ಅಮಾನ್ಯವಾಗುತ್ತದೆ. ಇಲ್ಲಿ ಉದಾಹರಣೆಗಳಿದ್ದಾವೆ, ನೋಡೋಣ. ಎ ಎಂಗೇಜಸ್ ಬಿ ಆಸ್ ಎ ಕ್ಲರ್ಕ್ ಟು ಕಲೆಕ್ಟ್ ಮನಿ ಫಾರ್ ಹಿಮ್. ಎಲ್ಲೋ ಮನಿ ಕಲೆಕ್ಟ್ ಮಾಡಲಿಕ್ಕೆ ಒಬ್ಬ ಕ್ಲರ್ಕನ್ನು ಅಪಾಯಿಂಟ್ ಮಾಡ್ತಾನೆ. ಯಾರು? ಎ. ಬಿ ಈಸ್ ಎ ಕ್ಲರ್ಕ್. ಆಮೇಲೆ ಏನು ಮಾಡ್ತಾನೆ ಇವನು? ಕರೆಕ್ಟು ದುಡ್ಡು ತಂದು ಕೊಡಲ್ಲ. ಬಿ ಫೇಲ್ಸ್ ಟು ಅಕೌಂಟ್ ಸಮ್ ಆಫ್ ಹೀಸ್ ರಿಸಿಟ್ಸ್. ಎಲ್ಲ ದುಡ್ಡು ತಂದು ಕೊಡಲ್ಲ. ಇವನೇನು ಮಾಡ್ತಾನೆ? ಎಪರಾತಪರ ಮಾಡ್ತಾನೆ. ಅಥವಾ ಏನು, ಮಿಸ್ಅಪ್ರಾಪ್ರೇಷನ್ ಮಾಡ್ತಾನೆ. ಆವಾಗ ಎ ಅವನಿಗೆ ವಾರ್ನಿಂಗ್ ಕೊಡ್ತಾನೆ. ಎ ಇನ್ ಕಾನ್ಸಿಕ್ವೆನ್ಸ್ ಕಾಲ್ಸ್ ಅಪಾನ್ ಹಿಮ್ ಟು ಫರ್ನಿಶ್ ಎ ಸೆಕ್ಯೂರಿಟಿ. ಇಲ್ಲಪ್ಪ, ನೀ ಹಿಂಗೆ ಮಾಡಿದ್ರೆ ಆಗೋದಲ್ಲ, ನಮಗೆ ನೀ ಏನು ಕೊಡಬೇಕು? ಭದ್ರತೆ ಕೊಡಬೇಕು, ಅಂದರೆ ನಿನ್ನ ಕೆಲಸಕ್ಕೆ ಮುಂದುವರಿಸ್ತೀನಿ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಏನಾಗ್ತಾನೆ ಅಂತಂದರೆ, ಸಿ ಗ್ಯಾರಂಟಿ ಕೊಡ್ತಾನೆ, ಭದ್ರತೆ ಸಿಗಲ್ಲ. ಇಲ್ಲೇನಾಗುತ್ತೆ, ಮೂರನೇ ವ್ಯಕ್ತಿ ಸಿ ಬಂದು ಏನು ಮಾಡ್ತಾನೆ? ಎಗೆ ಗ್ಯಾರಂಟಿ ಕೊಡ್ತಾನೆ. ಇಲ್ಲಿ ಎ ಮತ್ತು ಬಿ ಮಧ್ಯೆ ವ್ಯವಹಾರ ಇದು. ಎ ಅಪಾಯಿಂಟ್ ಮಾಡಿರ್ತಾನೆ ಬಿನೇ. ಈಗ ಸಿ ಬಂದು ಶ್ಯೂರಿಟಿ ಕೊಡ್ತಾನೆ. ಆದರೆ ಸಿಗೆ ಎ ಈ ಹಳೆ ಇತಿಹಾಸ ಎಲ್ಲ ಹೇಳಲ್ಲ. ಈ ಮನುಷ್ಯ ಬಿ ಸರಿ ಇಲ್ಲ, ಈ ರೀತಿ ಎಲ್ಲ ಮಾಡಿದ್ದ ಹೋದ ತಿಂಗಳು ಆಚೆ ತಿಂಗಳು ಅಂತೇಳಿ ವಿಷಯವನ್ನು ಹೇಳೋದಿಲ್ಲ. ಹೇಳದೆ ಇರುವುದರಿಂದ ಏನಾಗುತ್ತೆ? ಗ್ಯಾರಂಟಿ ವ್ಯಾಲಿಡ್ ಆಗೋದಿಲ್ಲ. ಅಂತಕ್ಕಂಥದ್ದು ಈ ಒಂದು ಉದಾಹರಣೆ. ಎರಡನೇ ಉದಾಹರಣೆ ಇಲಸ್ಟ್ರೇಷನ್ ಇದೆ, ದೃಷ್ಟಾಂತ ಇದೆ, ನೋಡೋಣ. ಬಿ. ಎ ಗ್ಯಾರಂಟೀಸ್ ಟು ಸಿ ಪೇಮೆಂಟ್ ಫಾರ್ ಐರನ್ ಟು ಬಿ ಸಪ್ಲೈಡ್ ಬೈ ಹಿಮ್ ಟು ಬಿ ಟು ದ ಅಮೌಂಟ್ ಆಫ್ 2000 tons. A guarantees, here A is the surety, guarantees to see payment for iron to be supplied. C is iron supplier. Iron to be supplied by him, by this C. To whom? To B. So B is the principal debtor, mukhya runi, to him, up to the amount of 2000 tons. ಎಷ್ಟು ಕೊಡ್ಬೇಕು ಇವನು? 2000 ಟನ್ ಕಬ್ಬಣ ಸಪ್ಲೈ ಮಾಡೋಕ್ಕೆ ಎ ಜವಾಬ್ದಾರಿ ತಗೋತಾನೆ. ಆಮೇಲೆ ಏನಾಗುತ್ತೆ ಅಂದರೆ, ಈ ಬಿ ಮತ್ತು ಸಿ ಇದಾರಲ್ಲ, ಬಿ ಮತ್ತು ಸಿಗಳು ತಮ್ಮ ಮಧ್ಯೆ ಒಂದು ವ್ಯವಹಾರ ಮಾಡ್ಕೋತಾರೆ. ಅಮಂಗ್ ದೆಮ್ಸೆಲ್ಸ್ B and C have privately agreed that B should pay 5 rupees per ton. ಇದರಲ್ಲಿ ಒಂದು ಟನ್ನಿಗೆ 5 ರೂಪಾಯಿ ಯಾರು ಕೊಡಬೇಕು? 5 rupees per ton ಬಿಯಾಂಡ್ ದ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ನಲ್ಲಿರುವಂತಹ ಬೆಲೆಗಿಂತ ಇವನೇನು ಮಾಡಬೇಕು? ಬಿ 5 ರೂಪಾಯಿ ಹೆಚ್ಚು ಕೊಡ್ತಾ ಹೋಗಬೇಕು. ಯಾಕೆ? such excess to be applied in liquidation of his old debt. ನೋಡಿ,
ಇವನ ಹತ್ರ ಬಿದ ಹಳೆ ಸಾಲ ಇರುತ್ತೆ. ಆ ಹಳೆ ಸಾಲ ಸರಿ ಮಾಡೋಕ್ಕೆ ಇವ್ರ ಮಧ್ಯೆ ಏನು ಒಪ್ಪಂದ ಮಾಡ್ಕೋತಾರೆ ಅಂದರೆ, ಒಂದೊಂದು ಟನ್ಗೆ 5 ರೂಪಾಯಿದಂಥ ದುಡ್ಡು ನೀನು ಎಕ್ಸ್ಟ್ರಾ ಬಿಲ್ ಮಾಡು, ಆ 5 ರೂಪಾಯಿನ ನಿನ್ನ ಹಳೆ ಸಾಲಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂಥೇಳಿ ಇವ್ರ ಮಧ್ಯೆ ಅಗ್ರಿಮೆಂಟ್ ಆಗುತ್ತೆ. ಸೊ ಈ ವಿಷಯ ಮುಚ್ಚಿಡಲಾಗುತ್ತೆ. ಯಾರಿಗೆ? ನಮ್ಮ ಜಾಮೀನ್ದಾರನಿಗೆ, ಶ್ಯೂರಿಟಿಗೆ. ದಿಸ್ ಅಗ್ರಿಮೆಂಟ್ ಈಸ್ ಕನ್ಸೀಲ್ಡ್ ಫ್ರಮ್ ಎ ಈಸ್ ನಾಟ್ ಲಯಬಲ್ ಆಸ್ ಶ್ಯೂರಿಟಿ. ನೋಡಿ, ಕನ್ಸೀಲ್ಮೆಂಟ್ ಈಸ್ ನಾಟ್ ಪರ್ಮಿಟೆಡ್. Concealment is not permitted. Now we will go to section 144. Guarantee on contract that creditor shall not act until co-surety joins. ನೋಡಿ, ಇದು ಒಂದು ರೈಟು ಯಾರಿಗೆ? ಶ್ಯೂರಿಟಿಗೆ. ಇಲ್ಲಿ ಜಾಯಿಂಟ್ ಶ್ಯೂರಿಟೀಸ್ ಇರ್ತಾರೆ, ಅದಕ್ಕೆ ಕೋ-ಶ್ಯೂರಿಟಿ ಅಂತ ಹೇಳ್ತಾರೆ. ಸಹ ಜಮೀನ್ದಾರರು, ಕೋ-ಶ್ಯೂರಿಟಿ. Co-surety ಅಂದರೆ there will be more than one. Maybe one surety is A, another is B. A will enter into agreement with plus condition. What is the condition? Only if B signs. Only if B signs that contract. Then only I am responsible. ನಾನು ಒಬ್ಬನೇ ಗ್ಯಾರಂಟಿ ಕೊಡೋಕ್ಕಾಗಲ್ಲಪ್ಪ, ಇಬ್ಬರು ಸೇರಿ ಗ್ಯಾರಂಟಿ ಮಾಡೋದಾದ್ರೆ ನಾನು ಒಪ್ಕೋತೀನಿ. ಆಮೇಲೆ ನಾ ಸೈ ಮಾಡಿ ಹೋಗಿರ್ತೀನಿ, ಇನ್ನೊಬ್ಬ ಗ್ಯಾರಂಟರ್ ಬಂದು ಸೈ ಮಾಡಿದ್ಮೇಲೆ ನಂದು ಗ್ಯಾರಂಟಿ ಇಲ್ಲ ಅಂದ್ರೆ ನನ್ನ ಗ್ಯಾರಂಟಿ ಇಲ್ಲ ಅಂತ. ದಿಸ್ ಈಸ್ ದಿ ಕಾನ್ಸೆಪ್ಟ್. ನೌ ಲೆಟ್ ಅಸ್ ಸಿ. ವೇರ್ ಎ ಪರ್ಸನ್ ಗಿವ್ಸ್ ಎ ಗ್ಯಾರಂಟಿ, ಒಬ್ಬ ವ್ಯಕ್ತಿ ಗ್ಯಾರಂಟಿ ಕೊಟ್ಟರೆ, ಅಪಾನ್ ಎ ಕಾಂಟ್ರಾಕ್ಟ್ ದ್ಯಾಟ್ ದ ಕ್ರೆಡಿಟರ್ ಶಾಲ್ ನಾಟ್ ಆಕ್ಟ್ ಅಪಾನ್ ಇಟ್. ಕ್ರೆಡಿಟರು ಅದ್ರ ಮೇಲೆ ಆಕ್ಟ್ ಮಾಡಬಾರ್ದು. ಎಲ್ಲಿವರೆಗೆ? until another person has joined as co-surety. Until another person is joined as co-surety. For example, let us now assume that there is A has signed the agreement. He has signed. Now this C has to give loan to D. But what A has said, he wants, his contract requirement is there must be one more surety. Then only he says if B signs, B is not signing, then A is not responsible. Because A has put a condition. If B signs, then only you can give money to D. If B is not signing and if money is given to D, then A is not responsible. It is C's responsibility. Surety's responsibility ಇರೋದಿಲ್ಲ ಅಂತಕ್ಕಂಥದ್ದು ಈ 144ನ ಅರ್ಥ. ಕೋ-ಶ್ಯೂರಿಟಿ ಕಂಡೀಷನ್ ಇದ್ದ ಕೋ-ಶ್ಯೂರಿಟಿ ಸೈನ್ ಮಾಡೋ ತನಕನೂ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ವ್ಯಾಲಿಡ್ ಆಗೋದಿಲ್ಲ. ಅದರ ಅರ್ಥ ಅಷ್ಟೇ. ದೆನ್ ಇಂಪ್ಲಾಯ್ಡ್ ಪ್ರಾಮಿಸ್ ಟು ಇಂಡೆಮ್ನಿಫೈ ಶ್ಯೂರಿಟಿ. Implied. This is another right of a surety. Implied promise ಅಂದರೆ ಇಷ್ಟೇ. ಈಗ ಎ ಏನು ಮಾಡ್ತಾನೆ? ಬಿಗೆ ಸಾಲ ಕೊಟ್ಟಿರ್ತಾನೆ, ಬಿಗೆ ಸಿ ಶ್ಯೂರಿಟಿ ಕೊಟ್ಟಿರ್ತಾನೆ. ಆಮೇಲೆ ಎ ಬಿಗೆ ಕೈ ಕೊಡ್ತಾನೆ. ಬಿ ಆವಾಗ ಸಿ ಇಂದ ದುಡ್ಡು ವಸೂಲು ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ, ಎ ಇದಾನಲ್ವ ಸಾಲ ತಗೊಂಡವನು, ಅವನು ಪ್ರಾಮಿಸ್ ಮಾಡ್ದಂಗಿರುತ್ತೆ ಖಾತರಿದಾರನಿಗೆ. ಅದು ಇಂಪ್ಲಾಯ್ಡ್ ಪ್ರಾಮಿಸ್. ರೈಟ್? ಎ ಈಸ್ ಎ ಶ್ಯೂರಿಟಿ ಟು ಬಿ and C is the principal debtor. Let us assume this. C is the principal debtor, B is the creditor and A is the surety. ಇವನು ಜಾಮೀನ್ದಾರ, ಇವನು ಸಾಲಿಗ, ಇವನು ಮುಖ್ಯ ಋಣಿ. ಇಲ್ಲಿ ಮುಖ್ಯ ಋಣಿ ಸಾಲ ಕೊಡೋದಿಲ್ಲ, ಅಂದರೆ ಪೇಮೆಂಟ್ ಮಾಡೋದಿಲ್ಲ, ಡಿಫಾಲ್ಟ್ಸ್. ಈ ಒಂದು ಕಾಂಟ್ರಾಕ್ಟ್ ಆದಾಗ್ಲೇನೆ ಇವರಿಬ್ಬರ ಮಧ್ಯ ಇವೊಂದೊಂದು ಪ್ರಾಮಿಸ್ ಇರುತ್ತೆ. ದಟ್ ಪ್ರಾಮಿಸ್ ಈಸ್ ಇಂಪ್ಲಾಯ್ಡ್ ಪ್ರಾಮಿಸ್.
ಏನು ಇಂಪ್ಲಾಯ್ಡ್ ಪ್ರಾಮಿಸು? ನಾನು ನಿನಗೆ ಇಂಡೆಮ್ನಿಫೈ ಮಾಡ್ತೀನಿ ಅಂತ. ದಟ್ ಈಸ್ ಕಾಲ್ಡ್, ಅದಕ್ಕೆ ಇಂಪ್ಲಾಯ್ಡ್ ಕಾಂಟ್ರಾಕ್ಟು ಅಂತಾರೆ. ದಿಸ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್, this contract between principal debtor and the surety, this is called implied contract. Implied contract. ಏನು ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಅಂದರೆ, ಒಂದು ವೇಳೆ ಜಮೀನ್ದಾರನು ಹಣವನ್ನು ಕೊಟ್ಟರೆ ಸಾಲದಾರನು ಅವನನ್ನು ನಷ್ಟಭರ್ತಿಯಿಂದ ಮುಕ್ತಿ ಮಾಡಬೇಕು, ಅಥವಾ ಇವನೇ ಸಾಲಗಾರನ ಆಗ್ತಾನೆ. ಅವಾಗ ಸಾಲವನ್ನು ಇವನು ತೀರಿಸಿದ್ರೆ, ಬಿಗೆ ಎ ಖಾತರಿದಾರನಾಗಿ ಸಾಲವನ್ನು ತೀರಿಸಿದ್ರೆ, ಹಿ ವಿಲ್ ಪುಟ್ ಇನ್ ದ ಶೂಸ್ ಆಫ್ ಬಿ ಅಂತ ಹೇಳ್ತಾರೆ. ಇನ್ ಎವ್ರಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ದೇರ್ ಈಸ್ ಎ ಇಂಪ್ಲಾಯ್ಡ್ ಪ್ರಾಮಿಸ್ ಬೈ ದ ಪ್ರಿನ್ಸಿಪಲ್ ಡೆಟರ್. ಇಂಪ್ಲಾಯ್ಡ್ ಪ್ರಾಮಿಸ್ ಬೈ ದ ಪ್ರಿನ್ಸಿಪಲ್ ಡೆಟರ್ ಟು ಇಂಡೆಮ್ನಿಫೈ ಶ್ಯೂರಿಟಿ. ನಾನು ನಿನ್ನನ್ನು ನಷ್ಟದಿಂದ ಭರ್ತಿ ಮಾಡ್ತೀನಿ ಅನ್ನೋದು ಇಂಡೈರೆಕ್ಟಾಗಿ ಆ ಕಾಂಟ್ರಾಕ್ಟಲ್ಲಿ ಅಳವಡಿಸಲಾಗಿರುತ್ತೆ. ಆ ಒಂದು ವ್ಯವಹಾರದ ತತ್ವ ಹೇಗಿರುತ್ತೆ ಅಂತಂದರೆ, ಖಾತರಿದಾರನು ಆ ನಷ್ಟವನ್ನಂದ್ರೆ ಜವಾಬ್ದಾರಿಯನ್ನು ತೀರಿಸಿದ್ರೆ ಮುಖ್ಯ ಋಣಿಗಾರನು ಖಾತರಿದಾರನ ಹಾನಿಯನ್ನು ಭರಿಸಬೇಕು. ಇಲ್ಲಿ ಇಂಡೆಮ್ನಿಫಿಕೇಶನ್ ಅಂತ ಶಬ್ದ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಬರೀ ನಾಳೇನೋ ಒಂದು ಅದೇನಾಗಿರುತ್ತೆ, ಶೂಟ್ ಆಗಿರುತ್ತೆ, ಆಮೇಲೆ ಕೋರ್ಟಿನ ದುಡ್ಡು ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಇಂಥದ್ದೆಲ್ಲ ಕಟ್ಟಿರ್ತಾನೆ ಯಾರು? ಖಾತರಿದಾರ. ಅದೆಲ್ಲವನ್ನು ಮುಖ್ಯ ಋಣಿ ಕೊಡಬೇಕಾಗ್ತದೆ. ಅದಕ್ಕೆ ಇಂಡೆಮ್ನಿಫಿಕೇಶನ್ ಅಂತಕ್ಕಂಥ ಶಬ್ದವನ್ನು ಇಲ್ಲಿ ಯೂಸ್ ಮಾಡಿದ್ರೆ. ಆ್ಯಂಡ್ ದ ಶ್ಯೂರಿಟಿ ಈಸ್ ಎಂಟೈಟಲ್ ಟು ರಿಕವರ್. Surety is entitled to recover from the principal debtor whatever the sum he has rightfully paid. ನೋಡಿ, ಕಾನೂನಾತ್ಮಕವಾಗಿ ಸಂದಾಯ ಮಾಡಿದ ಎಲ್ಲ ಹಣವನ್ನು ಇವನಿಂದ, ಪ್ರಿನ್ಸಿಪಲ್ ಮುಖ್ಯ ಋಣಿಗಾರನಿಂದ ತೆಗೆದುಕೊಳ್ಳುವಂಥ ಅಧಿಕಾರ ಯಾರಿಗಿರುತ್ತೆ? ಜಾಮೀನ್ದಾರಿಗಿರುತ್ತೆ ಅಂತಕ್ಕಂಥದ್ದು ಈ ಒಂದು ಸ್ಟೇಟ್ಮೆಂಟಿನ ಅರ್ಥ. ಪ್ರತಿಯೊಂದು ಖಾತರಿ ಒಪ್ಪಂದದಲ್ಲಿಯೂ ಜಾಮೀನ್ದಾರನು ಖಾತರಿಯ ಮೂಲಕ ಪಾವತಿಸಿದ ಸಮ್ಮತ ಮೊತ್ತವನ್ನು ಮುಖ್ಯ ಋಣಿನಿಂದ ವಾಪಸ್ ಪಡೆಯಲು ಹಕ್ಕುದಾರನಾಗಿರುತ್ತಾನೆ. ಆದರೆ ತಪ್ಪಾಗಿ ಪಾವತಿಸಿದೆ, ಆದರೆ ವಿದೌಟ್ ಎನಿ ವ್ಯಾಲಿಡ್ ರೀಸನ್ ಅಕಸ್ಮಾತ್ ಪೇಮೆಂಟ್ ಮಾಡಿದರೆ ಅದಕ್ಕೆ ಅವನ ಜವಾಬ್ದಾರಿ ಆಗಿರೋದಿಲ್ಲ. ತಪ್ಪಾಗಿ ಪಾವತಿಸಿದ ಮೊತ್ತವನ್ನು ವಾಪಸ್ ಪಡೆಯಲು ಹಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಲ್ ದೆನ್ ಆನ್ ದಿಸ್ ಸಮ್ ಎಕ್ಸಾಂಪಲ್ಸ್ ಆರ್ ದೇರ್. ಲೆಟ್ ಅಸ್ ಸಿ ವಾಟ್ ಆರ್ ದ ಎಕ್ಸಾಂಪಲ್ಸ್. Illustration. A, B, C are sureties to D for a sum of rupees 3,000 lent to E. E is the principal debtor here. E is the principal debtor. So E defaults. Principal debtor defaults. ಹಣ ಕೊಡೋದಿಲ್ಲ. ಆದರೆ 3 ಜನ ಸೇರಿ ಶ್ಯೂರಿಟಿ ಕೊಟ್ಟಿರ್ತಾರೆ. 3 ಜನ ಸೇರಿ ಏನು ಮಾಡಿರ್ತಾರೆ? ಡಿಗೆ ಶ್ಯೂರಿಟಿ ಕೊಟ್ಟಿರ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಶ್ಯೂರಿಟಿ ಪ್ರಪೋರ್ಷನ್ ಇರೋದಲ್ಲ, ಎಲ್ಲರೂ ಜಾಯಿಂಟ್ ಆಗಿ ಶ್ಯೂರಿಟಿ ಕೊಟ್ಟಿರ್ತಾರೆ. 3 ಜನ ಸೇರಿ ಏನು ಮಾಡ್ಬೇಕು? ಅವರು ಡಿಗೆ ದುಡ್ಡು ಕಟ್ಟಬೇಕು. ಆಮೇಲೆ ಇವರು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿ ದುಡ್ಡು ಕಟ್ತಾರೆ. ಒಬ್ಬೊಬ್ಬರು 1,000 ರೂಪಾಯಿ ಕಟ್ತಾರೆ. ಇದು ಒಂದನೆಯ ಉದಾಹರಣೆ. ನೌ ಲೆಟ್ ಅಸ್ ಸಿ ದ ಸೆಕೆಂಡ್ ಎಕ್ಸಾಂಪಲ್. ಹಿಯರ್ ಯು ಸಿ A, B and C are sureties to D for the sum of rupees 1,000 rupees lent to E. ರೈಟ್, ಸೇಮ್ ಥಿಂಗ್. ಇವರೆಲ್ಲರೂ ಸೇರಿ ಇವನಿಗೆ ಏನು ಮಾಡ್ತಾರೆ? ಶ್ಯೂರಿಟಿ ಆಗಿರ್ತಾರೆ. ಎಷ್ಟು ಅಮೌಂಟಿಗೆ? 1,000 ರೂಪಾಯಿಗೆ. 1,000 ರೂಪಾಯಿಗೆ. ಆದರೆ ಇವರು ತಮ್ಮೊಳಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ದೇರ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ, ಬಿ ಆ್ಯಂಡ್ ಸಿ. ಈ 3 ಜನರ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಏನಕ್ಕೆ? ಶ್ಯೂರಿಟಿ ಹೆಂಗೆ ನಮ್ಮದು ಅಂತ. ಎ ಏನು ಹೇಳ್ತಾನೆ? ನಾನು ಕಾಲು ಭಾಗ ಕೊಡ್ತೀನಿ. ಬಿ ಏನು ಹೇಳ್ತಾನೆ? ನಾನು ಕಾಲು ಭಾಗ ಕೊಡ್ತೀನಿ. ಸಿ ಏನು ಹೇಳ್ತಾನೆ? ನಾನು ಅರ್ಧದಷ್ಟು ಕೊಡ್ತೀನಿ ಅಂತ. ಆದ್ದರಿಂದ 1,000 ರೂಪಾಯಿನ ತಗೊಂಡ್ರೆ ನೀವು 250, 500 ಇಷ್ಟು ಅಮೌಂಟನ್ನು ಇವರು ಕೊಡಬೇಕಾಗ್ತದೆ. ಸೊ ದಿಸ್ ಈಸ್ ದಿ ಪ್ರಾಬ್ಲಮ್. A, B and C, that A is to be responsible to the extent of 1/4, B to the extent of 1/4 and C to the extent of 1/2. E makes default. As between the securities, A is liable for 250, B is liable for 250 and C for 500. That's it. Then liability of co-surety is bound in different sums. ಬೇರೆ ಬೇರೆ ಮೊತ್ತಗಳಲ್ಲಿ ಏನಾದರೂ ಈ ಸಹ ಜಾಮೀನ್ದಾರ ಇರ್ತಾರಲ್ಲ,
ಅವ್ರು ಇಟ್ಕೊಂಡಿದ್ದಾರೆ. ಕೋ ಸುರಿಟೀಸ್ ಹೂ ಆರ್ ಬೌಂಡ್ ಟು ಇನ್ ಡಿಫರೆಂಟ್ ಸಮ್ಸ್ ಆರ್ ಲಯಬಲ್ ಟು ಪೇ ಈಕ್ವಲಿ ಆಸ್ ಫಾರ್ ಆಸ್ ದ ಲಿಮಿಟ್ಸ್ ಆಫ್ ದೇರ್ ರೆಸ್ಪೆಕ್ಟಿವ್ ಆಬ್ಲಿಗೇಷನ್ಸ್ ಪರ್ಮಿಟ್. ನೋಡಿ, ಎಲ್ಲಿವರೆಗೆ ಅವ್ರ ಲಿಮಿಟ್ ಇರುತ್ತೋ ಅಲ್ಲಿವರೆಗೆ ಅವ್ರು ಈಕ್ವಲಿನೇ ಕೊಡಬೇಕು. ಲಿಮಿಟ್ ದಾಟಿದ ಮೇಲೆ ಅದು ಚೇಂಜಸ್ ಆಗ್ತಾ ಹೋಗ್ತದೆ. ವಿಭಿನ್ನ ಮೊತ್ತಗಳಿಗೆ ಹೊಣೆಗಾರರ ಸಹಭೃತ್ಯಗಳು ಒಬ್ಬೊಬ್ಬರು ವಿವಿಧ ಪ್ರಮಾಣಗಳಲ್ಲಿ ಖಾತ್ರಿ ಒಪ್ಪಿಕೊಂಡಿದ್ದರೆ ತಮ್ಮ ಶ್ರೇಣಿಯ ಮಟ್ಟಿಗೆ ಸಮಾನವಾಗಿ ಪಾವತಿಸಬೇಕಾಗುತ್ತದೆ. ಈ ಎಕ್ಸಾಂಪಲ್ಗಳನ್ನು ನೋಡಿದರೆ ನಮಗೆ ಇದು ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಲೆಟಸ್ ನಾವು ಲುಕ್ ಎಟ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ಎ ನೋಡಿ, ಎ, ಬಿ ಆ್ಯಂಡ್ ಸಿ ಆರ್ ಶ್ಯೂರಿಟೀಸ್ ಫಾರ್ ಡಿ. ಇವರು ಡಿಗೆ ಶ್ಯೂರಿಟಿ. ಎಂಟರ್ ಇಂಟು 3 several bonds, each in a different penalty, namely A in penalty of each 10,000 rupees, B in that of 20,000 rupees, C in that of 40,000 rupees, conditioned for D's duly accounting to E. D makes default to the extent of 30,000 rupees. To the extent of 30,000 rupees. A, B and C are each liable to 10,000 rupees. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸಾಲ ಎಷ್ಟು ತಗೊಂಡಿರ್ತಾರೆ. ಈಗ ಒಂದು ಈ ಸಾಲದಲ್ಲಿ 1 ಲಕ್ಷ ಸಾಲ ತಗೊಂಡಿದ್ರು ಅಂತ ಇಟ್ಕೊಳ್ಳೋಣ. 1 ಲಕ್ಷ ಸಾಲ ತಗೊಂಡಿದ್ರು. ಡಿಫಾಲ್ಟ್ ಎಷ್ಟಕ್ಕಾದ್ರು? 30,000ಕ್ಕಾದ್ರು. 30,000ಕ್ಕೆ ಡಿಫಾಲ್ಟ್ ಆದರು. ಆದರೆ ಇಲ್ಲಿ ಎ ಲಯಬಿಲಿಟಿ ಎಷ್ಟಿದೆ? 1,000. ಬಿ ಲಯಬಿಲಿಟಿ 10,000. B's liability 20,000. C's liability 40,000. C's liability 40,000. ನೋಡಿ, ಈ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 40, 20, 60, 10, 70. Let us assume that the loan amount is 70,000 rupees. ಈ 70,000 rupees ಅಲ್ಲಿ 40,000 ಕೊಟ್ಟಿದ್ದಾನೆ. ಯಾರು? ಪಿ ಡಿ ಹ್ಯಾಸ್ ಗಿವನ್ ಪ್ರಿನ್ಸಿಪಲ್ ಡೆಟರ್, ಮುಖ್ಯ ಋಣಿ 40,000 ಕೊಟ್ಟಿದ್ದಾನೆ. ಬಾಕಿ ಎಷ್ಟು ಉಳಿದಿದೆ? 30 ಉಳಿದಿದೆ. 30ನ್ನ ಈ ಅನುಪಾತಕ್ಕೆ ಹಂಚಲ್ಲ. ಇಂಗ್ಲಿಷ್ ಲಾನಲ್ಲಿ ಅನುಪಾತಕ್ಕೆ ಹಂಚ್ತಾರೆ, ಇಂಡಿಯನ್ ಲಾನಲ್ಲಿ ಹಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟಿದೆ ನೋಡ್ತಾರೆ. ಇವೊಂದು ಮ್ಯಾಕ್ಸಿಮಮ್ ಎಷ್ಟಿದೆ? ದಿಸ್ ಪರ್ಸನ್ಸ್ ಮ್ಯಾಕ್ಸಿಮಮ್ ಈಸ್ 10,000 rupees. ಇಲ್ಲಿ ಅಮೌಂಟ್ ಎಷ್ಟಾಗಿದೆ? 30,000. ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ, ಇವನು 10,000, ಇವನು 10,000, ಇವನು 10,000 ಕೊಡಬೇಕು. ದಿಸ್ ಈಸ್ ದ ಪ್ರಿನ್ಸಿಪಲ್. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಏನಿರುತ್ತಲ್ವ ಅದನ್ನು ಅವರು ಕೊಡಬೇಕಾಗುತ್ತೆ. 3 ಜನ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್, ಇವನು 10, ಇವನು 10, ಇವನು 10 ಕೊಡಬೇಕಾಗುತ್ತೆ. ಇದು ನಿಮಗೆ ಮುಂದಿನ ಸಮಸ್ಯೆ ನೋಡಿದರೆ ಕ್ಲಾರಿಟಿ ಸಿಗ್ತದೆ ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಸಿ ದ ಸೆಕೆಂಡ್ ಪ್ರಾಬ್ಲಮ್. ಇಲ್ಲಿಯೂ ಅದೇ ಥರನಾಗಿದೆ, ಎ, ಬಿ ಆ್ಯಂಡ್ ಸಿ. ಓಕೆ, ಆ್ಯಂಡ್ ಡಿ ಈಸ್ ದಿ ಕ್ರೆಡಿಟರ್. ಹಿಯರ್ ಎ ಇನ್ ಪೆನಾಲ್ಟಿ ಆಫ್ 10, 20 and 40 conditions. D makes a default to the extent of 40,000 rupees. ನೋಡಿ, ಇಲ್ಲಿ 40,000 ರೂಪಾಯಿ ಡಿಫಾಲ್ಟ್. ಇವಾಗ ಏನಾಗುತ್ತೆ ನೋಡೋಣ. ಹಿಯರ್ ದ ಡಿಫಾಲ್ಟ್ ಈಸ್ ಒರಿಜಿನಲಿ 70,000 rupees ಪ್ರಿನ್ಸಿಪಲ್ ಡೆಟರ್ ಕೊಟ್ಟಿರ್ತಾರೆ ಪಿ ಡಿ. ಇದರಲ್ಲಿ ಅವನೇನು ಮಾಡ್ತಾನೆ? 30 ಪೇ ಮಾಡ್ತಾನೆ. ಆಮೇಲೆ 40,000ಕ್ಕೆ ಡಿಫಾಲ್ಟ್ ಆಗ್ತಾನೆ. 40,000 ಡಿಫಾಲ್ಟ್. ಇಷ್ಟು ಕಟ್ಟೋದಿಲ್ಲ, ಇಷ್ಟು ಅಮೌಂಟ್ ಕಟ್ಟೋದಿಲ್ಲ ಅವನು, ಇಷ್ಟು ಅಮೌಂಟ್ ಬಾಕಿ ಉಳಿಸ್ತಾನೆ. ಈಗ ನೋಡಿ, ಎ, ಬಿ, ಸಿ ಇವ್ರದ್ದು ಮ್ಯಾಕ್ಸಿಮಮ್ ಎಷ್ಟು? 10K, 20K, ದೆನ್ 40K. ಈಗ ಕೊಡ್ಬೇಕು ಇವರು. ಈಗ 40,000 ರೂಪಾಯಿ ಉಳಿದಿದೆ. 40,000 ರೂಪಾಯಿದಲ್ಲಿ 10, 10, 10 ಮಾಡಿದರೆ 30 ಆಗುತ್ತೆ. 10, 10 ಮಾಡಿದರೆ ಇನ್ನೂ 10,000 ರೂಪಾಯಿ ಬಾಕಿ ಉಳಿಯುತ್ತೆ. ಆದ್ದರಿಂದ ಏನಾಗ್ತಾನೆ ಅಂದರೆ, ಎ ವಿಲ್ ಗಿವ್ 10K, ಎ ವಿಲ್ ಗಿವ್ 10K, ಎ ವಿಲ್ ಗಿವ್ 10,000 rupees. ಈಗ ಇನ್ನೆಷ್ಟು ಉಳಿತು? 10,000 ಇಂದ ಮ್ಯಾಕ್ಸಿಮಮ್ ಮುಗಿದೋಯ್ತು. ಹೀಸ್ ಕೋಟಾ ಇಸ್ ಓವರ್. ಇವಾಗ ಎಷ್ಟಿದೆ? ನಾವು ದ ಅವೈಲೇಬಲ್ ಅಮೌಂಟ್ ಈಸ್
ಆಫ್ಟರ್ 10 30,000 ಉಳಿತು. 30,000. In this 30,000, this person will give 15K, this person will give 15K. This is the solution. This is the solution. ಇದು ನೆನ್ಪಿಟ್ಟುಕೊಳ್ಳಿ, ಈ ಥರದ ಪ್ರಾಬ್ಲಮ್ಗಳು ಎಕ್ಸಾಮಲ್ಲಿ ಗ್ಯಾರಂಟಿ ಬರ್ತವೆ. ಇದು 20, ಇವನ್ ಮ್ಯಾಕ್ಸಿಮಮ್ 20 ಇರುತ್ತೆ, ಇವನ್ ಮ್ಯಾಕ್ಸಿಮಮ್ 40 ಇರುತ್ತೆ. ಇವಂದು ಹೆಚ್ಚು ಮಾಡೋಕ್ಕಾಗಲ್ಲ. ನಾವು 40,000ಕ್ಕೆ ಹೆಚ್ಚು ಮಾಡಬೇಕು ಅಂದರೆ ಈಕ್ವಲ್ ಡಿವೈಡ್ ಮಾಡಿದರೆ ಏನಾಗುತ್ತೆ? 40/3 1 3 3 ರಫ್ಲಿ ಅರೌಂಡ್ ಏನಾಗುತ್ತೆ ಅಂತಂದ್ರೆ 13K ಬರುತ್ತೆ. ರಫ್ಲಿ ಅರೌಂಡ್ 13K. ಇವನು 13K ಕೊಡೋಕ್ಕಾಗಲ್ಲ, ಇವನ್ ಮ್ಯಾಕ್ಸಿಮಮ್ ಇರೋದೇ 10K. ಅದಕ್ಕೆ ಅವ್ನು 10K ಫಸ್ಟ್ ತೆಗೆದುಬಿಟ್ಟು ಉಳಿದ ಅಮೌಂಟಲ್ಲಿ ಇವರಿಬ್ಬರು ಸಮಾನವಾಗಿ ಕೊಡ್ತಾರೆ. ದಿಸ್ ಈಸ್ ಇಶ್ಯೂ ನಂಬರ್ 2. ನೌ ಲೆಟ್ ಅಸ್ ಸಿ another issue. C. Here A, B and C. D. And here the default amount is 70K. Default amount is 70K. It is very simple. 70K ಇರೋದ್ರಿಂದ ಏನಾಗುತ್ತೆ? ಇವನು 10 ಕೊಡ್ತಾನೆ. ಓಕೆ, ಇವನು 20 ಮ್ಯಾಕ್ಸಿಮಮ್, ಇವನು 20 ಕೊಡ್ತಾನೆ. ಇನ್ನೆಷ್ಟು ಉಳಿತು? 70,000 ಡಿಫಾಲ್ಟ್ ಆದರೆ 40 ಇವನು ಕೊಡಬೇಕಾಗುತ್ತೆ. ಸಿಂಪಲ್, ವೆರಿ ವೆರಿ ಸಿಂಪಲ್. ನೋಡಿ, ಇಲ್ಲಿ ಇರೋದು ಡಿ ಇರೋದು 70 ಇದೆ, ಇವ್ರ ಪೋರ್ಷನ್ ಏನಿದೆ 10. ಈಗ 70ನ್ನು 3 ಭಾಗ ಮಾಡೋಣ. 73 ಭಾಗ ಮಾಡಿದರೆ ಎಷ್ಟಾಗುತ್ತೆ? 73 ಭಾಗ ಮಾಡಿದರೆ 3 2s 3 3s ರಫ್ಲಿ 23,000 ಬರುತ್ತೆ ಒಬ್ಬೊಬ್ಬನಿಗೆ. 23K. ಇಲ್ಲಿ ಇವನು ಫಸ್ಟ್ ಇರೋನು 10K ಮಾತ್ರ ಕೊಡ್ಬೋದು, ಅವ್ನು 10K ಕೊಡ್ತಾನೆ. ಬಿಟ್ಟ ಮೇಲೆ ಏನು ಉಳಿತು? ಇವನು 20K ಮಾತ್ರ ಕೊಡ್ಬೋದು, ಇನ್ನೂ 3,000 ಕೊಡೋಕ್ಕಾಗಲ್ಲ. ಆದ್ದರಿಂದ ಉಳಿದ ಅಮೌಂಟ್ ಇವನೇ ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಹಿಯರ್ ಎ ಬಿ ಸಿ, ಎದು 10K, ಬಿದು 20K, ಸಿದು 40K. ದ ಅಮೌಂಟ್ ಡ್ಯೂ ಈಸ್ 70. ಇವನು ಮ್ಯಾಕ್ಸಿಮಮ್ ಕೊಟ್ಟುಬಿಡ್ತಾನೆ. ಹಿ ವಿಲ್ ಗಿವ್ 10K. ಹೀಸ್ ರೋಲ್ ಈಸ್ ಓವರ್. ನೌ ವಾಟ್ ಈಸ್ ಲೆಫ್ಟ್? 60K ಉಳಿತು. 60Kನಲ್ಲಿ ಇವರಿಬ್ರು ಸಮವಾಗಿ ಕೊಡ್ಬೇಕಂದ್ರೆ ಎಷ್ಟೈತೆ? 30K ಕೊಡಬೇಕು. ಬಟ್ ಇವನು 30K ಇಲ್ಲ, ಲಿಮಿಟ್ ಎಷ್ಟಿದೆ? ಒಂದು ಓನ್ಲಿ 20K ಇದೆ. ಸೊ ಹಿ ವಿಲ್ ಮ್ಯಾಕ್ಸಿಮಮ್ ಹಿ ವಿಲ್ ಗಿವ್ 20K. ಸೊ ರಿಮೈನಿಂಗ್ 40K ಈಸ್ ಗಿವನ್ ಬೈ ಸಿ. ಇದರ ಅರ್ಥ ಈ ರೀತಿ ಇನ್ ಅವರ್ ಇಂಡಿಯನ್ ಕಾಂಟ್ರಾಕ್ಟ್ ಲಾ ದಿ ಡಿಸ್ಟ್ರಿಬ್ಯೂಷನ್ಸ್ ಆರ್ ಡನ್ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಈ 147ರ ಅನಲೈಸಿಸನ್ನು ಮಾಡಿದ್ದೀನಿ. 147ನ ಅನಲೈಸಿಸನ್ನು ಮಾಡಿದ್ದೀನಿ. ಈ ರೀತಿಯ ಸಮಸ್ಯೆಗಳಿಗೆ ನಾನು ಹೇಳುವಂತಹ ಇವತ್ತಿನ ಮಾಡಿದಂತಹ ಪಾಠ ಇದೆಯಲ್ಲ, ಇದು ಸಮಸ್ಯೆಗಳನ್ನು ಉತ್ತರಿಸುವುದಕ್ಕೆ ನಿಮಗೆ ಸರಿಯಾದ ಒಂದು ಏನು ಇವತ್ತಿನ ವಿಡಿಯೋ ಅಂಥೇಳಿ ನಾನು ಹೇಳ್ಬೋದು. ಇಲ್ಲಿ ಹೆಚ್ಚು ನಾವು ಏನು ಚರ್ಚೆ ಮಾಡಿದ್ದೀವಿ ಅಂತಂದರೆ, ಈ ಒಂದು ವಿಡಿಯೋನಲ್ಲಿ ಖಾತರಿದಾರರಿಗೆ ಇರ್ತಕ್ಕಂತಹ ಹಕ್ಕುಗಳು ಮತ್ತು ಖಾತರಿದಾರರು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದರೆ ಅವರು ಶ್ಯೂರಿಟಿ ಇದ್ದರೆ ಯಾವ ರೀತಿ ಅದನ್ನು ಅಮೌಂಟನ್ನು ಅಥವಾ ಶ್ಯೂರಿಟಿಯ ಮೊತ್ತವನ್ನು ಜವಾಬ್ದಾರಿಯನ್ನು ಶೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪ್ರಾಬ್ಲಮ್ಗಳನ್ನು ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಿಂದ ಖಾತರಿಗೆ ಸಂಬಂಧಿಸಿದಂಥ ಎಲ್ಲ ಕಲಮುಗಳ ವಿವರವಾದ ಚರ್ಚೆಯನ್ನು ನಾನು ಮಾಡಿದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಷ್ಟ ಭರ್ತಿ ಕಾನೂನು ಮತ್ತು ಖಾತರಿ ಕಾನೂನಿನ ಮಧ್ಯದ ವ್ಯತ್ಯಾಸಗಳನ್ನು ಹೇಳ್ತೀನಿ. ಯಾಕೆಂದರೆ ಪರೀಕ್ಷೆಗೆ ವ್ಯತ್ಯಾಸಗಳನ್ನು ಕೇಳಿದಂತಹ ಅನೇಕ ಸಂದರ್ಭಗಳಿರುವುದರಿಂದ ವ್ಯತ್ಯಾಸಗಳು ಏನು ಅನ್ನೋದನ್ನು ಒಂದು ವಿಡಿಯೋ ಮಾಡಿ, ನಂತರ ಪರೀಕ್ಷೆಗೆ ನೆರವಾಗುವಂತಹ ಉತ್ತರಗಳನ್ನು ನಾವು ಯಾವ ರೀತಿಯಲ್ಲಿ ಬರೀಬೇಕು ಅಂತಕ್ಕಂಥದ್ದನ್ನು ಇನ್ನೊಂದು ವಿಡಿಯೋ ಅಥವಾ ಎರಡನ್ನೂ ಸೇರಿಸಿ ಒಂದು ವಿಡಿಯೋ ಮಾಡಿ ನಿಮಗೆ ಈ ಒಂದು ಗ್ಯಾರಂಟಿಯ ಏನು ವಿಷಯಗಳಿದ್ದಾವೆ ಇವನ್ನ ಇಲ್ಲಿಗೆ ಇನ್ನೆರಡು ವಿಡಿಯೋದಲ್ಲಿ ನಾನು ಮುಕ್ತಾಯಗೊಳಿಸ್ತೀನಿ ಅಂತ ಹೇಳ್ತಾ, ಈ ಎಲ್ಲ ವಿಡಿಯೋಗಳು ತುಂಬ ವಿವರವಾಗಿ ನಾನು ಮಾಡಿದ್ದೀನಿ. ನನ್ನ ಉದ್ದೇಶ ಏನು ಅಂತಂದರೆ, ಈ ಎನಲೈಸಿಸ್ ಇದೆಯಲ್ಲ, ಇಲಸ್ಟ್ರೇಷನ್ಗಳನ್ನು ಎನಲೈಸ್ ಮಾಡುವುದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಏನು ಅನಿಸ್ತದೆ, ಪೂರ್ಣ ಪ್ರಮಾಣದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅನ್ನಿಸ್ತಾ ಇರ್ತದೆ. ಆದರೆ ನೀವು ಆ ಕಲಮನ್ನು ಸರಿಯಾದ ರೀತಿಯಲ್ಲಿ ವರ್ಡ್ ಬೈ ವರ್ಡ್ ಓದಿದಾಗ ನೀವು ಆ ಒಂದು ದೃಷ್ಟಾಂತದ ಮೇಲೆ ಹೆಚ್ಚು ಬೆಳಕು ಚೆಲ್ಲಬಹುದು, ಎನಲೈಸಿಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಆ ರೀತಿಯಾದಂತಹ ಒಂದು ಪ್ರತಿಯೊಂದು ದೃಷ್ಟಾಂತಗಳನ್ನು ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಇವು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಿಮಗೆ ಅನುಕೂಲ ಆಗ್ತವೆ. ಆದ್ದರಿಂದ ಒಂದು ಸಲವಾದರೂ
ನೀವು ಈ ವಿಡಿಯೋಗಳನ್ನು ನೋಡಿ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ನಿಮ್ಮದೇ ಆದಂತಹ ಟಿಪ್ಪಣಿಗಳನ್ನು ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ನೀವು ಉತ್ತರವನ್ನು ಬರೀಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.